500 ಕೋಟಿ ಉಚಿತ ಪ್ರಯಾಣ ನನಸಾದ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ 12 ಕೋಟಿ. ಶಕ್ತಿ ಯೋಜನೆಗೆ ಈವರೆಗೆ ವಿನಿಯೋಗಿಸಲಾಗಿರುವುದು 12 ಕೋಟಿ. ಗ್ಯಾರಂಟಿ ಯೋಜನೆಯ ತೆರಿಗೆ ಹಣದ ಒಂದು ಭಾಗ ಇದು. ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದು ಸರ್ಕಾರದ ಯೋಜನೆಯ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣದಲ್ಲಿ ವಿತರಿಸಲ್ಪಟ್ಟ ಬಸ್ ಟಿಕೆಟ್ಗಳ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು. ಕಾಂಗ್ರೆಸ್ನ ಮಾಜಿ ಶಾಸಕರಾದ ಕೆಎಸ್ ಕಿರಣ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರುಗಳು ಹಾಗೂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹುಳಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸಾರ್ವಜನಿಕರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್, ಹುಳಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಟಿ ಚಿಕ್ಕಣ್ಣ, ಕಾಂಗ್ರೆಸ್ ಮುಖಂಡ ಕೃಷ್ಣೇಗೌಡ, ಬಗರ್ ಹುಕುಂ ಕಮಿಟಿ ಸದಸ್ಯರಾದ ಬೇವಿನಹಳ್ಳಿ ಚನ್ನಬಸವಯ್ಯ ಪಾಲ್ಗೊಂಡಿದ್ದರು. ನಾರಿ ಶಕ್ತಿ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಒಂದು ಯೋಜನೆ. ಈ ಯೋಜನೆ ಜಾರಿಗೆ ಬಂದು 2 ವರ್ಷಗಳಾಯಿತು. 2 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ 500 ಕೋಟಿ ಜನ ಓಡಾಡಿದ್ದಾರೆ. ಇದು ವಿಶ್ವ ದಾಖಲೆಯಾಗಿದೆ. ವಿಶ್ವದ ಯಾವುದೇ ದೇಶದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿ ಈ ರೀತಿಯ ಸ್ಕೀಮ್ ಇಲ್ಲ. ನಮ್ಮ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾದಂತಹ ಒಂದು ಈ ಘಟ್ಟ ಇದು. 500 ಕೋಟಿ ಏನಪ್ಪ ಇರೋರು 7 ಕೋಟಿ ಜನ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅಂದರೆ 500 ಕೋಟಿ ಬಾರಿ ಟಿಕೆಟನ್ನು ಕೊಡಲಾಗಿದೆ. ಇಲ್ಲಿಂದ KB ಕ್ರಾಸ್ಗೆ ಹೋದಾಗ 1 ಟಿಕೆಟ್ ಕೊಟ್ಟರೆ 1 ಆಗ್ತದೆ, ಆ ಕಡೆಯಿಂದ ಬಂದರೆ 1 ಆಗುತ್ತೆ. ಈ ನಿಟ್ಟಿನಲ್ಲಿ ಇದು 500 ಕೋಟಿ 500 ಕೋಟಿ. ಆದ್ದರಿಂದ ಈ ರೀತಿಯ ಯೋಜನೆಯನ್ನು ನಮ್ಮ ಇಡೀ ರಾಜ್ಯದಲ್ಲಿ 500 ಕೋಟಿ, ಅದಕ್ಕೆ ವೆಚ್ಚ ಆಗಿರ್ತಕ್ಕಂಥದ್ದು 12,000 ಕೋಟಿಗಿಂತ ಹೆಚ್ಚು. 12,669 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಅದರಲ್ಲಿ 500 ಕೋಟಿ ಜನ ಓಡಾಟ ಆಗಿದ್ದಾರೆ ಟಿಕೆಟ್. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ 14 ಕೋಟಿ 87 ಲಕ್ಷ ಜನ ಓಡಾಡಿದ್ದಾರೆ. ಅದಕ್ಕೆ 453 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಹಾಗೆ ಚಿಕ್ಕನಾಯಕನಹಳ್ಳಿ ತುರುವೇಕೆರೆ 2 ಕೋಟಿ 51 ಲಕ್ಷ ಜನ ಓಡಾಡಿದ್ದಾರೆ. ಅದರಲ್ಲಿ 70 ಕೋಟಿ 97 ಲಕ್ಷ ರೂಪಾಯಿ ವೆಚ್ಚ ಆಗಿದೆ. ಅದರಲ್ಲಿ ಚಿಕ್ಕನಾಯಕನಹಳ್ಳಿ ನಾವು ಲೆಕ್ಕ ಹಾಕಿದ್ರೆ 1 ಕೋಟಿ 25 ಲಕ್ಷ ಜನ ಓಡಾಡಿದ್ದಾರೆ. ಅರ್ಧ ಅಂದರೆ ಅಲ್ಲಿಗೆ 35 ಕೋಟಿಯಿಂದ 40 ಕೋಟಿ ರೂಪಾಯಿವರೆಗೂ ಕೂಡ ಈ ಸ್ಕೀಮ್ನಲ್ಲಿ ಜನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇವೆ.